ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ. ನಮ್ಮ ಇವತ್ತಿನ ಈ ವ್ಲಾಗ್ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ದಯವಿಟ್ಟು ವಿಡಿಯೋನ ಕೊನೆ ತನಕ ನೋಡಿ, ಹಾಗೆ ಆದಷ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ನಮ್ಮ ವಿಡಿಯೋಗಳನ್ನ ಶೇರ್ ಮಾಡಿ. ಅವರು ಕೂಡ ನಮ್ಮ ವಿಡಿಯೋನ ನೋಡಿ ಸ್ವಲ್ಪ ನಮಗೆ ಸಪೋರ್ಟ್ ಸಿಕ್ದಂಗಾಗತ್ತೆ. ಅವರು ಕೂಡ ನಮ್ಮ ವಿಡಿಯೋನ ನೋಡಿ ನಮಗೆ ಸಪೋರ್ಟ್ ಮಾಡಲಿ. 3-4 ದಿವಸದಿಂದ ನಮ್ಮ ಹೆಂಡತಿಗೆ ಹುಷಾರಿರಲಿಲ್ಲ. ಯಾಕೆಂತ ತಲೆ ಸುತ್ತೋದು, ಸುಸ್ತಾಗೋದು, ಪ್ರತಿಯೊಂದು ಮ್ಯಾಂಡ್ಲೆ ಸ್ವಲ್ಪ ಟೆನ್ಷನ್ ತಗೋಬಿಟ್ಟು ಅದೆಲ್ಲ ಹೇಗೆ ನಾವು ರೆಡಿ ಮಾಡೋದು ನಮಗೆ ಟೆನ್ಷನ್ ಆಗಿಬಿಟ್ಟು, ಮತ್ತು ಅವಾಗ ಫಸ್ಟ್ ನಾವು ಹೋಗಿ ಆಸ್ಪತ್ರೆಗೆ ಮತ್ತು ಇವರು ಮೆಡಿಸನ್ ಎಲ್ಲ ತಂದು ಕೊಟ್ಟ ಮೇಲೆ ಇವತ್ತು ಸ್ವಲ್ಪ ಚೆನ್ನಾಗಿತ್ತೆ. ಅದಕ್ಕೆ ಸ್ವಲ್ಪ ಬನ್ನಿ ಯೂಟ್ಯೂಬ್ಲ ವಿಡಿಯೋ 3-4 ದಿವಸದ ಹಾಕಿಲ್ಲ ಅಂದ್ರೆ ನಿಮ್ಮ ಯೂಟ್ಯೂಬ್ ಫ್ಯಾಮಿಲಿ ಎಲ್ಲ ಕೇಳ್ತಾರೆ, ಬಿಟ್ಟು ಏನಿಗೆ ವಿಡಿಯೋ ಹಾಕ್ತೀರಾ ಎಲ್ಲ ಕಮೆಂಟ್ ಎಲ್ಲ ಸುಮಾರು ಬಂದಿತ್ತೆ. ಯೂಟ್ಯೂಬ್, ಫೇಸ್ಬುಕ್, ಇನ್ಸ್ಟಾಗ್ರಾಮು ಎಲ್ಲ ಕಡೆಯಿಂದ ಕಮೆಂಟ್ ಬಂದಿದೆ. ಯೂಟ್ಯೂಬ್ಲಿ ಯಾಕೆ ಈಗ ವಿಡಿಯೋ ಹಾಕ್ತಾ ಇರಲಿಲ್ಲ, ವಿಡಿಯೋ ಹಾಕೋಕ್ಕೆ ಹಾಕಿಲ್ಲ ಅಂತ ಅದರ ಕಾರಣ ನಾನು ಈಗ ನಿಮಗೆ ಹೇಳಿದ್ದೀನಿ. ಏನಕ ಅದೇ ಹುಷಾರಿಲ್ಲ, ಅದಕ್ಕೆ ಹಾಕೋಕ್ಕಾಗಿಲ್ಲ. ಯಾಕೆಂತ ಪ್ರತಿಯೊಂದು ಕೆಲಸ ಮಾಡೋದು, ವಿಡಿಯೋ ಶೂಟ್ ಮಾಡೋದು ಮತ್ತು ವಿಡಿಯೋ ಎಡಿಟಿಂಗ್ ಮಾಡೋದು, ವಿಡಿಯೋ ವಾಯ್ಸಿಂಗ್ ಕೊಡೋದು, ಪ್ರತಿಯೊಂದು ಕೆಲಸ ಇರತ್ತೆ. ಯೂಟ್ಯೂಬ್ಲೆ ತುಂಬ ಟೈಮು ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಯೂಟ್ಯೂಬ್ಲೆ ತುಂಬ ಟೈಮ್ ಹಿಡಿಯುತ್ತೆ. ಅದಕ್ಕೋಸ್ಕರ ಹಾಕಿಲ್ಲ. ಅಪ್ಲೋಡ್ ಮಾಡಕ್ ಅಷ್ಟೇ ಅಲ್ಲ, ವಿಡಿಯೋ ಮಾಡೋದು ಕೆಲವರು ತುಂಬಾ ಸುಲಭವಾದ ವಿಷಯ ಅಂತ ತಿಳ್ಕೊಂಡು ಏನೇನೋ ಕಮೆಂಟ್ ಮಾಡ್ತಾರೆ. ನಾವೀಗ ಒಂದು ಕೆಲಸ ಮಾಡ್ತೀವಿ ಅಂದರೆ ಮನೆಯಲ್ಲಿ ಬೇಗ ಅರ್ಜೆಂಟಲ್ಲಿ 1 ಅವರ್ ಅರ್ಧ ಗಂಟೆಯಲ್ಲಿ ನಾವು ಮಾಡುವಂಥ ಕೆಲಸ ವಿಡಿಯೋ ಮಾಡೋ ಟೈಮ್ನಲ್ಲಿ ಅದೇ ಕೆಲಸನ ನಾವು ಸ್ವಲ್ಪ ನಿಧಾನವಾಗಿ ಮಾಡಬೇಕಾಗುತ್ತೆ. ಅವಾಗ 2 ಅವರ್ 3 ಅವರ್ ತಗೊಳ್ಳುತ್ತೆ. ವಿಡಿಯೋ ಮಾಡೋದು ಅಷ್ಟು ಸುಲಭ ಅಲ್ಲ. ವಿಡಿಯೋ ನಾನೇ ಶೂಟ್ ಮಾಡಬೇಕು, ನಾನೇ ಎಡಿಟಿಂಗ್ ಮಾಡಬೇಕು, ಮತ್ತು ಅದಕ್ಕೆ ವಾಯ್ಸಿಂಗ್ ಹಾಕಬೇಕು. ಹಾಗೆ ಅದರ ಅಪ್ಲೋಡ್ ಮಾಡೋಕ್ಕೆ ಮುಂಚೆ ಮಾಡಬೇಕಾಗಿರೋಂಥ ಕೆಲವೊಂದು ಪ್ರೋಸೆಸ್ ಎಲ್ಲ ಇರುತ್ತೆ. ಅದೆಲ್ಲ ಮಾಡಿಕೊಂಡು ಪ್ರಿಪ್ರೇಷನ್ ಮಾಡಿಕೊಂಡು ಆಮೇಲೆ ಅಪ್ಲೋಡ್ ಮಾಡಬೇಕು. ಮೊಬೈಲು ಜಾಸ್ತಿ ನೋಡೋದ್ರಿಂದ ಕೂಡ ಕೆಲವೊಂದು ಟೈಮು ನಿದ್ದೆ ಇರಲ್ಲ. ಅಂದರೆ ಕಣ್ಣೆಲ್ಲ ಉರಿ ಸ್ಟಾರ್ಟ್ ಆಗುತ್ತೆ ಅಥವಾ ತಲೆನೋವು ತುಂಬ ಬರೋಂಥದ್ದಾಗುತ್ತೆ. ಅಷ್ಟೇ ಅಲ್ಲ, ಮತ್ತು ಕೆಲವೊಂದು ಟೈಮು ಬೆಳಗ್ಗೆಯಿಂದ ರಾತ್ರಿ ತನಕದ್ದು ವಿಡಿಯೋ ಮಾಡಿದ ಮೇಲೆ ಅದನ್ನು ರಾತ್ರಿ ಎಲ್ಲ ಕೂತ್ಕೊಂಡು ವಿಡಿಯೋ ಎಡಿಟಿಂಗ್ ಮಾಡಿ ವಾಯ್ಸ್ ಹಾಕಿ ಬೆಳಗ್ಗೆ ಪೋಸ್ಟ್ ಮಾಡ್ತೀನಿ. ಇತ್ತೀಚೆಗೆ ಅದು ಕೂಡ ಆಗ್ತಾ ಇಲ್ಲ. ಹಾಗಾಗಿ ವಿಡಿಯೋ ಅಷ್ಟಾಗಿ ನನಗೆ ಹಾಕೋಕ್ಕಾಗ್ತಾ ಇಲ್ಲ. ಬಟ್ ಚಿಕ್ಕದಾಗಿ ಶಾರ್ಟ್ಸ್ ವಿಡಿಯೋಗಳನ್ನ ನಾನು ಡೈಲಿ ಒಂದೊಂದು ವಿಡಿಯೋ ಅಂತ ಹಾಕ್ತಾ ಇದ್ದೀನಿ. ಆದರೂ ಸುಮಾರು ಜನ ಲಾಂಗ್ ವಿಡಿಯೋ ಬೇಕು ಅಂತ ಕೇಳ್ತಾ ಇದ್ದೀರಾ. ಈಗ ಸ್ವಲ್ಪ ಆರಾಮಿದೆ. ನಾಳೆದು ವಿಡಿಯೋ ಎಲ್ಲ ಶೂಟ್ ಮಾಡಿ ನಾನು ಸಾಯಂಕಾಲದೊಳಗೆ ಹಾಕೋಕ್ಕಾದ್ರೆ ನಾನು ಖಂಡಿತ ನಾಳೆ ಲಾಂಗ್ ವಿಡಿಯೋ ನಿಮ್ಮ ಜೊತೆ ಹಂಚ್ಕೊಳ್ತೀನಿ. ನಾಳೆಯಿಂದ ಕಂಟಿನ್ಯೂ ವಿಡಿಯೋ ಅಪ್ಲೋಡ್ ಮಾಡ್ತೇನೆ. ನಮ್ಮ ಹೆಂಡತಿ ಹಾಕೋಕ್ಕಾಗಿಲ್ಲ ಅಂದ ನಾನು ಅಪ್ಲೋಡ್ ಮಾಡ್ತೇನೆ, ನಾನು ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಅಂದ ನಮ್ಮ ಹೆಂಡತಿ ಅಪ್ಲೋಡ್ ಮಾಡ್ತಾರೆ. ಇಬ್ರು ಒಂದು ಟೈಮ್ ಫಿಕ್ಸ್ ಮಾಡ್ಕೊಂಡು ವಿಡಿಯೋ ಡೈಲಿನೂ ಅಪ್ಲೋಡ್, ನಾಳೆಯಿಂದ ಕಂಟಿನ್ಯೂ ವಿಡಿಯೋ ಅಪ್ಲೋಡ್ ಮಾಡ್ತೇನೆ. ನಮ್ಮ ಯೂಟ್ಯೂಬ್ ಫ್ಯಾಮಿಲಿಗೆ ಇದೇ ಕೇಳ್ತಾ ಇದ್ದೀನಿ. ಈ ನಮ್ಮ ಯೂಟ್ಯೂಬ್ ಫ್ಯಾಮಿಲಿ ಈಗ ಸಣ್ಣದೇ ಐತೆ, ಸ್ವಲ್ಪ ನೀವೆಲ್ಲ ಚೆನ್ನಾಗಿ ಸಪೋರ್ಟ್ ಮಾಡಿದ್ರೆ ಅಂದರೆ ನಮ್ಮ ಯೂಟ್ಯೂಬ್ ಫ್ಯಾಮಿಲಿ ಸ್ವಲ್ಪ ಜಾಸ್ತಿ ಆಗತ್ತೆ. ದಯವಿಟ್ಟು ನೀವೆಲ್ಲ ನಮ್ಮ ವಿಡಿಯೋ ಎಲ್ಲ ಯೂಟ್ಯೂಬ್ಗೆ ಚೆನ್ನಾಗಿ ಅನ್ನಿಸ್ತದೆ, ನೀವೆಲ್ಲಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ನೀವೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮಂಥ ಚಾನಲ್ಲಾಗಿ ನೀವೆಲ್ಲ ಸಪೋರ್ಟ್ ಮಾಡಿದ್ರಿಂದ ಮತ್ತು ಯಾಕೆ ಮಾಡ್ತೀರಾ? ನಾವೆಲ್ಲ ಏನು ದುಡ್ಡು ಕಾಸು ಏನೋ ಕೇಳ್ತಾ ಇಲ್ಲ, ನಮ್ಮೆಲ್ಲಗೆ ಇಷ್ಟೇ ಹೇಳ್ತಾ ಇದ್ದೀನಿ. ನಮ್ಮ ಸೋಷಲ್ ಮೀಡಿಯಲ್ಲಿ ನೀವೆಲ್ಲ ಸ್ವಲ್ಪ ಸಪೋರ್ಟ್ ಮಾಡಿ. ನಮ್ಮೆಲ್ಲ ಸ್ವಲ್ಪ ನೀವೆಲ್ಲ ನಮ್ಮೆಲ್ಲಗೆ ಸಪೋರ್ಟ್ ಮಾಡಿದ್ರೆ ನಾವೆಲ್ಲ ಸ್ವಲ್ಪ ಬೆಳೆಯೋದು. ನೀವೆಲ್ಲ ಬರೀ ವಿಡಿಯೋ ನೋಡ್ತೀರಾ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋಲ್ಲ. ನೀವೆಲ್ಲ ಒಳ್ಳೆ ಕಮೆಂಟ್ ಮಾಡಿದ್ರೆ ನಮ್ಮೆಲ್ಲಕ್ಕೆ ಒಂದು ಆಸೆ ಇರುತ್ತೆ. ನಮ್ಮ ಯೂಟ್ಯೂಬ್ ಫ್ಯಾಮಿಲಿ 1 ಲಕ್ಷ ಇಷ್ಟೆಲ್ಲ ಫ್ಯಾಮಿಲಿ ಇರುತ್ತೆ. ನಮಗೆ ಒಂದು ಆಸೆ. ಮತ್ತು ಏನೆಲ್ಲಿ ನಾನು ನೀವೆಲ್ಲ ವಿಡಿಯೋ ನೋಡ್ತೀರಾ, ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡಲ್ಲ ಮತ್ತು ಲೈಕು ಅಷ್ಟು ಮಾಡಲ್ಲ, ನೀವೆಲ್ಲ ಕಮೆಂಟು ಮಾಡಲ್ಲ. ನಾವೆಲ್ಲ ಹೇಗೆ ವಿಡಿಯೋ ಮಾಡ್ತಾ ಇದ್ದೀನಿ, ಹೇಗೆ ನಾವೆಲ್ಲ ವಾಯ್ಸು ನೀವೆಲ್ಲ ಕೇಳ್ತಾ ಇದ್ದೀನಿ, ನೀವೆಲ್ಲ ಅದಕ್ಕೆ ಯಾವುದೋ ರೆಸ್ಪಾನ್ಸ್ ಇಲ್ಲ. ಯಾಕಂದರೆ ನೀವೆಲ್ಲ ಕಮೆಂಟ್ ಮಾಡಿದ್ರೆ ನಮ್ಮೆಲ್ಲಗೆ ಒಂದು ರೆಸ್ಪಾನ್ಸ್ ಸಿಗತ್ತೆ. ನಾವು ವಾಯ್ಸಿಂಗ್ ಹಿಂಗೆ ತಪ್ಪಾಯಿತು, ನಮ್ಮ ವಿಡಿಯೋ ಇಲ್ಲಿ ತಪ್ಪ ಆಗ್ತೈತೆ, ಇಲ್ಲಿ ಸೇರಿ ಬರ್ತೈತೆ, ನೀವೆಲ್ಲ ಒಂದು ಕಮೆಂಟ್ ಮಾಡಿದ್ರೆ ನಮ್ಮೆಲ್ಲಗೆ. ಇದುವರೆಗೂ ನಾವು ವಿಡಿಯೋ ಮಾಡಿದ್ದೀವಿ, ನೀವ್ಯಾರು ತಪ್ಪಾಗಿ ಕಮೆಂಟ್ ಹಾಕಿದ್ದಿಲ್ಲ. ಆದ್ರೂ ನಮ್ಮ ವಿಡಿಯೋದಲ್ಲಿ ಯಾವ ಥರದ ವಿಡಿಯೋಗಳನ್ನ ಮಾಡಬೇಕು ಅನ್ನೋದು ನಿಮಗೆ
ಯೋಚನೆ ಇದೆ. ಅಂದರೆ ನಾನು ಈಗ ಡೈಲಿ ವ್ಲಾಗ್ ವಿಡಿಯೋಗಳನ್ನೇ ಹಾಕೋಕ್ಕಾಗ್ತಾ ಇರೋದು ಸದ್ಯಕ್ಕೆ. ಯಾಕಂದರೆ ಮೈಂಡ್ನಲ್ಲಿ ಜಾಸ್ತಿ ಒಂದು ಟೆನ್ಷನ್ ತಗೊಂಡು ಎಲ್ಲ ಬೇರೆ ಟೈಪ್ ವಿಡಿಯೋಗಳನ್ನ ಮಾಡೋಕ್ಕೆ ನನಗೆ ಆಗಲ್ಲ. ಹಾಗಾಗಿ ನಾನು ಡೈಲಿ ರೊಟೀನ್ ವ್ಲಾಗ್ ವಿಡಿಯೋನೇ ಹಾಕ್ತಾಯಿದ್ದೀನಿ. ಅದರಲ್ಲಿ ನಿಮ್ಗೇನಾದರೂ ವಾಯ್ಸಿಂಗಲ್ಲಿ ಅಥವಾ ವಿಡಿಯೋದಲ್ಲಿ ಏನಾದರೂ ನಿಮಗೆ ಚಿಕ್ಕ ಪುಟ್ಟ ತಪ್ಪುಗಳು ಗೊತ್ತಿದ್ದರೆ ಅದನ್ನು ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ, ಅದನ್ನು ಸರಿಪಡಿಸ್ಕೊಂಡು ನಾವು ಮುಂದಕ್ಕೆ ಮತ್ತೆ ಅದನ್ನು ತಿದ್ದಿ ನಾವು ವಿಡಿಯೋನ ಮಾಡೋ ಪ್ರಯತ್ನನ ಮಾಡ್ತೀವಿ. ಯಾಕಂದರೆ ಯೂಟ್ಯೂಬ್ನಲ್ಲಿ ಅಷ್ಟುದ್ದ ವಿಡಿಯೋಗಳು ಮಾಡೋದು ಅಥವಾ ಅದರಲ್ಲಿ ಏನು ಹೇಳಬೇಕು ಬಿಡಬೇಕು ಅನ್ನೋದು ನಮಗೀಗ ಅಷ್ಟು ಗೊತ್ತಿಲ್ಲ. ಯಾಕಂದರೆ ನಾವು ಫೇಸ್ಬುಕ್ಕು ಮತ್ತು ಇನ್ಸ್ಟಾಗ್ರಾಮ್ನಲ್ಲಿ ತುಂಬ ಚಿಕ್ಕ ಚಿಕ್ಕ ವಿಡಿಯೋಗಳಾಗ್ತಾ ಇದ್ರಿ. ಇದರಿಂದ ಲಾಂಗ್ ವಿಡಿಯೋ ಅಂದಾಗ ಸ್ವಲ್ಪ ಸ್ಟಾರ್ಟಿಂಗ್ ಅಲ್ವಾ, ಹಾಗಾಗಿ ಕನ್ಫ್ಯೂಷನ್ ಆಗತ್ತೆ. ಏನೇ ಲಾಂಗ್ ವಿಡಿಯೋ ಮಾಡೋಕ್ಕೆ ಹೋದ್ರೂ ವಿಡಿಯೋ ಏನೋ ಮಾಡಿಬಿಡ್ಬೋದು, ಆದರೆ ವಾಯ್ಸಿಂಗ್ ಕೊಡೋದು ತುಂಬ ಕಷ್ಟವಾದಂಥ ಕೆಲಸ. ಹಾಗಾಗಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗತ್ತೆ, ವಿಡಿಯೋ ಲಾಂಗು ಶಾರ್ಟ್ ಆಗತ್ತೆ. ಸೊ ದಯವಿಟ್ಟು ನಿಮಗೇನಾದರೂ ಮೈಂಡ್ನಲ್ಲಿ ಇಂಥ ವೀಡಿಯೋಸ್ನ ಮಾಡಿ ಅನ್ನೋಂಥದ್ದು ಏನಾರು ಇದ್ದರೆ ಅದನ್ನು ನಮಗೆ ತಿಳಿಸಿ. ಹಾಗೆ ನಮ್ಮ ವಿಡಿಯೋದಲ್ಲಿ ಯಾವ್ದಾರ ಒಂದು ತಪ್ಪು ಕಂಡು ಬಂದಲ್ಲಿ ದಯವಿಟ್ಟು ಅದನ್ನು ಕಮೆಂಟ್ ಮಾಡಿ ತಿಳಿಸಿ. ನಾವು ಆ ತಪ್ಪನ್ನ ಆದಷ್ಟು ತಿದ್ಕೊಂಡು ವಿಡಿಯೋ ಮಾಡೋ ಪ್ರಯತ್ನ ಮಾಡ್ತೀವಿ. ಅಕಸ್ಮಾತ್ ಏನಾದರೂ ಒಂದೆರಡು ದಿವಸ ನನ್ನ ವಿಡಿಯೋ ಸ್ಕಿಪ್ ಆಯಿತು, ಹಾಕೋಕ್ಕಾಗಿಲ್ಲ ಅಂದರೆ ಅಂದ್ಕೊಳ್ಳಿ ನನಗೆ ಹುಷಾರಿಲ್ಲ ಅಂತ ಹೇಳ್ಬಿಟ್ಟು. ಯಾಕಂದರೆ ನಾನು ಚೆನ್ನಾಗಿ ಆ್ಯಕ್ಟಿವ್ ಆಗಿದ್ದರೆ ನಾನು ವಿಡಿಯೋ ರೆಕಾರ್ಡ್ ಮಾಡಿಕೊಂಡು ಕೆಲಸ ಮಾಡಿಕೊಂಡು ಎಲ್ಲ ವಾಯ್ಸಿಂಗ್ ಎಲ್ಲ ಮಾಡಿ ಮುಗಿಸ್ಬಿಡ್ತೀನಿ. ಯಾವಾಗ ನನಗೆ ತೀರಾ ಹುಷಾರಿಲ್ದಂಗೆ ಆಗುತ್ತೋ ಆವಾಗ ನಾನು ಸ್ವಲ್ಪ ವಿಡಿಯೋ ಕಡೆ ಅಷ್ಟಾಗಿ ವಿಡಿಯೋ ಮಾಡೋ ಕಡೆ ಅಷ್ಟಾಗಿ ಗಮನ ಕೊಡಲ್ಲ, ಸೈಲೆಂಟ್ ಆಗಿಬಿಡ್ತೀನಿ. ಈಗ ಆಗೋಕ್ಕೆ ಹೋಗೋದಿಲ್ಲ. ಯಾಕಂದರೆ ಅಕಸ್ಮಾತ್ ನಾನು ವಿಡಿಯೋ ಶೂಟ್ ಮಾಡಿಲ್ಲ ಅಂದರೆ ನಮ್ಮ ಮನೆಯವರು ಕೆಲ್ಸಕ್ಕೆ ಹೋಗ್ತಾರಲ್ವ, ಅವರು ಬೆಳಗ್ಗೆ ಏನು ಮಾಡಿದರು, ಅಲ್ಲಿ ಯಾವ ತೀರ ಕೆಲಸ ಮಾಡಿದರು ಅಂಥೇಳಿ ಇಲ್ಲ ಅಂದರೆ ಒಂದು 4-5 ಮಿನಿಟಿನ ವಿಡಿಯೋನಾರ ಮಾಡ್ಕೊಂಡು ಬರ್ತಾರೆ. ಅದಕ್ಕೆ ಅವರೇ ವಾಯ್ಸಿಂಗ್ ಕೂಡ ಕೊಟ್ಟು ಅಪ್ಲೋಡ್ ಮಾಡ್ತಾರೆ. ಸೊ ಹಾಗಾಗಿ ನೀವು ಯಾರಿಗೂ ನಿರಾಶೆ ಮಾಡೋಕ್ಕೆ ನಮಗೂ ಇಷ್ಟ ಇಲ್ಲ. ಯಾಕಂದರೆ ನೀವೆಲ್ಲ ತುಂಬ ಪ್ರೀತಿ ತೋರಿಸ್ತಾ ಇದ್ದೀರಾ, ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಮೇಲಿದೆ. ಒಂದು ದಿವಸ ಲಾಂಗ್ ವಿಡಿಯೋ ಬಂದಿಲ್ಲ ಅಂದರೂ ಕೂಡ ಸುಮಾರು ಜನ ಕಮೆಂಟ್ ಮುಖಾಂತರ ಕೇಳ್ತೀರಾ, ಯಾಕೆ ಇವತ್ತು ವಿಡಿಯೋ ಹಾಕಿಲ್ಲ ಅಂಥೇಳಿ. ಹಾಗಾಗಿ ನನಗಾಗಿಲ್ಲ ವಿಡಿಯೋ ಹಾಕೋಕ್ಕೆ ಅಂದರೂ ನಮ್ಮ ಮನೆಯವರು ಹಾಕ್ತಾರೆ, ಅಪ್ಲೋಡ್ ಮಾಡ್ತಾರೆ. ದಯವಿಟ್ಟು ಅವ್ರ ವಾಯ್ಸ್ನ ಕೇಳ್ಬಿಟ್ಟು ಯಾರೂ ಹೆದರ್ಕೊಂಡು ಓಡೋಗ್ಬಿಡ್ಬೇಡಿ. ಯಾಕಂದರೆ ಅವರಿಗೆ ಕನ್ನಡ ಅಷ್ಟಾಗಿ ಬರಲ್ಲ, ಇಷ್ಟು ಮಾತಾಡೋದೇ ಹೆಚ್ಚು. ಅದರಲ್ಲೂ ಕಲ್ತಿದ್ದಾರೆ, ಇನ್ನೂ ಕಲಿಯೋಂಥದ್ದು ತುಂಬ ಇದೆ. ಹಾಗಾಗಿ ಅವರು ಕನ್ನಡದಲ್ಲಿ ಏನಾದರೂ ತಪ್ಪಿದರೆ ದಯವಿಟ್ಟು ಅದನ್ನು ಕ್ಷಮಿಸ್ಕೊಳ್ಳಿ. ಅವರು ವಿಡಿಯೋ ಅಪ್ಲೋಡ್ ಮಾಡಿದರೆ ಅವ್ರ ವಿಡಿಯೋಗೂ ಕೂಡ ನಂದೇ ಆಗಿರುತ್ತೆ, ಆದರೆ ವಾಯ್ಸಿಂಗು ಮತ್ತು ವಿಡಿಯೋ ಅವರು ಮಾಡ್ಕೊಂಡು ಬರ್ತಾರೆ. ಹಾಗಾಗಿ ಅದಕ್ಕೂ ಕೂಡ ಸಪೋರ್ಟ್ ಮಾಡಿ. ಈ ವಿಡಿಯೋ ನಿಮ್ಮೆಲ್ಲಾಗೆ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ.